ಕಲಿಯುಗದ ಭಕ್ತರನ್ನು ರಕ್ಷಿಸಲು ಮತ್ತು ಆಶೀರ್ವಾದಿಸಲು ಭಗವಾನ್ ವಿಷ್ಣುವು ವೈಕುಂಠದಿಂದ ಕೆಳಗಿಳಿದನು ಎಂದು ನಮ್ಮೆಲ್ಲರಿಗೂ ತಿಳಿದಿದೆ. ಭಗವಾನ್ ವಿಷ್ಣುವು ತಿರುಮಲದಲ್ಲಿ ನೆಲೆಸಿರುವ ಭಗವಾನ್ ವೆಂಕಟೇಶ್ವರನು ತನ್ನ ಭಕ್ತರಿಗೆ ಇಡೀ ದಿನ ದರ್ಶನವನ್ನು ನೀಡುತ್ತಾನೆ. ಆದರೆ ಭಗವಂತ ರಾತ್ರಿಯಲ್ಲಿ ವಿಶ್ರಾಂತಿ ಪಡೆಯಲು ಎಲ್ಲಿಗೆ ಹೋಗುತ್ತಾನೆ ಎಂದು ನಿಮಗೆ ತಿಳಿದಿದೆಯೇ? ಇಂದಿನ ವಿಡಿಯೋ ವಿಷ್ಣು ದೇವಾಲಯದ ಕುರಿತಾಗಿದೆ. ಇಂದಿನ ವಿಡಿಯೋವು ತಿರುಮಲದ ವೆಂಕಟೇಶ್ವರನು ತಿರುಮಲದಿಂದ ವಿಶ್ರಾಂತಿ ಪಡೆಯಲು ಈ ದೇವಾಲಯಕ್ಕೆ ಬರುತ್ತಾನೆ. ಈ ದೇವಾಲಯದ ಬಗ್ಗೆ ತಿಳಿಯಲು ಸಂಪೂರ್ಣ ವಿಡಿಯೋ ನೋಡಿ. ಇಂದಿನ ವಿಡಿಯೋ ಉಪಮಕ ವೆಂಕಟೇಶ್ವರ ದೇವಸ್ಥಾನದ ಬಗ್ಗೆ. ಉಪಮಕ ಎಂಬುದು ವಿಶಾಖಪಟ್ಟಣಂದಲ್ಲಿರುವ ಒಂದು ಸಣ್ಣ ಪವಿತ್ರ ಗ್ರಾಮವಾಗಿದೆ. ಉಪಮಕವು ಶ್ರೀ ವೆಂಕಟೇಶ್ವರ ದೇವರ ಸ್ಥಳವಾಗಿದೆ. ಇದು ಭವ್ಯವಾದ ಪುರಾತನ ದೇವಾಲಯವಾಗಿದ್ದು, ಸ್ವಯಂಭೂ ಭಗವಾನ್ ವೆಂಕಟೇಶ್ವರನು ಶಂಖ, ಚಕ್ರ, ಗದಾ ಮತ್ತು ಪದ್ಮಗಳೊಂದಿಗೆ ಕಲ್ಲಿಗೆ ಕಾಣಿಸಿಕೊಂಡಿದ್ದಾನೆ. ಉಪಮಕ ಎಂದರೆ ಇದಕ್ಕೆ ಸಮಾನವಾದ ಸ್ಥಳ ಮತ್ತೊಂದಿಲ್ಲ. ಈ ಪವಿತ್ರ ಸ್ಥಳದ ಪ್ರಾಮುಖ್ಯತೆಯು ಇಡೀ ಪ್ರದೇಶದಲ್ಲಿ ಹರಡಿದೆ. ಇಲ್ಲಿಗೆ ಭೇಟಿ ನೀಡಿ ಪ್ರಾರ್ಥನೆ ಮಾಡುವುದರಿಂದ ನಮ್ಮ ಇಷ್ಟಾರ್ಥಗಳು ತಕ್ಷಣ ಈಡೇರುತ್ತವೆ ಎಂದು ನಂಬಲಾಗಿದೆ. ಇಲ್ಲಿ ಭಗವಂತನನ್ನು ಸಂತತಿಯನ್ನು ಕೊಡುವವ ಎಂದು ಕರೆಯಲಾಗುತ್ತದೆ. ಈ ದೇವಾಲಯವು ಸುಂದರವಾದ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪದ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಸ್ಥಳ ಪುರಾಣದ ಪ್ರಕಾರ ದ್ವಾಪರಯುಗದ ಅಂತ್ಯದಲ್ಲಿ ಋಷಿಗಳು ಮತ್ತು ಮುನಿಗಳು ವಿಮೋಚನೆಗಾಗಿ ಶ್ರೀಕೃಷ್ಣನನ್ನು ಶ್ರದ್ಧೆಯಿಂದ ಪ್ರಾರ್ಥಿಸಿದರು. ಗರುಡನು ಶ್ರೀಕೃಷ್ಣನನ್ನು ತನ್ನ ತಲೆಯ ಮೇಲೆ ಶಾಶ್ವತವಾಗಿ ವಿಶ್ರಮಿಸುವಂತೆ ಕೇಳಿಕೊಂಡನು. ಮಾತನ್ನು ಉಳಿಸಿಕೊಳ್ಳುವ ಸಲುವಾಗಿ ಶ್ರೀಕೃಷ್ಣನು ಉಪಮಕ ಗ್ರಾಮದಲ್ಲಿ ಗರುಡ ಪರ್ವತ ಅಥವಾ ಗರುಡಾದ್ರಿಯಲ್ಲಿ ತಂಗಿದನು. ಪ್ರತಿದಿನ ಪೂಜೆ, ನೈವೇದ್ಯ ಮಾಡುವ ಕುರುಬರ ಮೂಲಕ ದೇವರ ಅಸ್ತಿತ್ವ ಸಾರ್ವಜನಿಕರಿಗೆ ತಿಳಿಯಿತು. ದೇವಾಲಯದ ಇತಿಹಾಸವನ್ನು ಬ್ರಹ್ಮವೈವರ್ತ ಪುರಾಣದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಇದನ್ನು ಗರುಡಾಚಲ ಮಹಾತ್ಮೆ ಎಂದು ಕರೆಯಲಾಗುತ್ತದೆ. ಶ್ರೀರಾಮಾನುಜರು ಈ ಕ್ಷೇತ್ರವನ್ನು ಪವಿತ್ರ ವೈಷ್ಣವ ಅಭಿಮಾನ ಕ್ಷೇತ್ರಗಳಲ್ಲಿ ಒಂದಾಗಿದೆ ಎಂದು ಉಲ್ಲೇಖಿಸಿದ್ದಾರೆ. ಗರುಡಾದ್ರಿ ಬೆಟ್ಟದ ಮೇಲ್ಭಾಗವು ಭಗವಾನ್ ವೆಂಕಟೇಶ್ವರನ ವಾಸಸ್ಥಾನವಾಗಿದೆ. ಭಗವಂತನು ನೆಲೆಸಿರುವ ಬೆಟ್ಟವು ಗರುಡದ ಆಕಾರದಂತೆ ನೋಡುಗರಿಗೆ ಕಾಣುತ್ತದೆ. ಇಲ್ಲಿ ವೆಂಕಟೇಶ್ವರನು ಲಕ್ಷ್ಮೀದೇವಿಯೊಂದಿಗೆ ಕುದುರೆಯ ಮೇಲೆ ಕುಳಿತಿದ್ದಾನೆ. ಕುದುರೆಯು ಉತ್ತರಕ್ಕೆ ಎದುರಾಗಿದೆ. ಭಗವಂತನು ತನ್ನ ಭಕ್ತರಿಗೆ ಉತ್ತರದ ಕಡೆಗೆ ದರ್ಶನವನ್ನು ನೀಡುತ್ತಾನೆ. ಬೆಟ್ಟದ ಕೆಳಗೆ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವಿದೆ. ಶ್ರೀ ವೇಣುಗೋಪಾಲ ಸ್ವಾಮಿಯನ್ನು ಈ ಪುಣ್ಯಕ್ಷೇತ್ರದ ರಕ್ಷಕ ಎಂದು ಕರೆಯಲಾಗುತ್ತದೆ. ಪ್ರತಿದಿನ ದೇವಾಲಯವು ಎಲ್ಲ ಭಕ್ತರಿಗೆ ಬೆಳಿಗ್ಗೆಯಿಂದ ಸಂಜೆಯವರೆಗೆ ದರ್ಶನವನ್ನು ನೀಡುತ್ತದೆ. ವಿಷ್ಣು ಅಷ್ಟೋತ್ತರದೊಂದಿಗೆ ವೆಂಕಟೇಶ್ವರನ ಪೂಜೆ ಮತ್ತು ವಿಷ್ಣು ಸಹಸ್ರನಾಮ ಸೇವೆಯನ್ನು ಪ್ರತಿದಿನ ಭಗವಂತನಿಗೆ ಮಾಡಲಾಗುತ್ತದೆ. ವೆಂಕಟೇಶ್ವರನ ಮೂಲ ವಿರಾಟಕ್ಕೆ ತಿರುವರ್ಧಾನ್ ಮತ್ತು ಪಂಚಾಮೃತ ಅಭಿಷೇಕದಂತಹ ಸೇವೆಗಳನ್ನು ಪ್ರತಿದಿನ ನಡೆಸಲಾಗುತ್ತದೆ. ಪ್ರತಿ ಶುಕ್ರವಾರ ಸಹಸ್ರನಾಮ ಅರ್ಚನೆಯನ್ನು ಲಕ್ಷ್ಮೀದೇವಿಗೆ ಮಾಡಲಾಗುತ್ತದೆ. ದೇವಾಲಯದ ಸುತ್ತಲಿನ ಇತರ ಪವಿತ್ರ ಸ್ಥಳಗಳು ಹೀಗಿವೆ. ರಾಮಾಲಯದೊಂದಿಗೆ ಸ್ವಯಂಭೂ ಆಂಜನೇಯ ಸ್ವಾಮಿ ದೇವಾಲಯ ಮುಖ್ಯ ದೇವಾಲಯದ ಮಂಟಪದ 4 ದಿಕ್ಕುಗಳು 4 ದೇವಾಲಯಗಳಿಂದ ಆವೃತವಾಗಿದೆ. ಈಶಾನ್ಯದಲ್ಲಿರುವ ಆಂಡಾಲ್ ದೇವಾಲಯ, ಆಗ್ನೇಯದಲ್ಲಿ ನಮ್ಮಾಳ್ವಾರ್ ದೇವಸ್ಥಾನ, ನೈಋತ್ಯದಲ್ಲಿ ರಾಮಾನುಜ ದೇವಸ್ಥಾನ ಮತ್ತು ವಾಯುವ್ಯದಲ್ಲಿ ನಾರದ ಮುನಿ ದೇವಸ್ಥಾನವಿದೆ. ದೇವಾಲಯದ ಒಳಭಾಗದಲ್ಲಿ ಆಳ್ವಾರರ 12 ಪ್ರತಿಮೆಗಳಿವೆ. ಇದು ಯಾತ್ರಿಕರನ್ನು ಪ್ರಮುಖ ಗಮನವನ್ನು ಸೆಳೆಯುತ್ತದೆ. ದೇವಾಲಯದ ಸಮೀಪದಲ್ಲಿ ಬಾಂಡೂರ ಸರೋವರ ಎಂಬ ಒಂದು ಸರೋವರ ಇದೆ. ಪೌರಾಣಿಕ ಉಲ್ಲೇಖಗಳ ಪ್ರಕಾರ ಸರೋವರವು ತುಂಬಾ ಧಾರ್ಮಿಕವಾಗಿದೆ. ಇದು ತಿರುಮಲದ ಪಾಪ ವಿನಾಶಿನಿ ತೀರ್ಥಕ್ಕೆ ಹೋಲುತ್ತದೆ. ಸರೋವರದ ಒಂದು ನೋಟದಲ್ಲಿಯೂ ಸಹ ಬ್ರಹ್ಮಹತ್ಯೆಯಿಂದ ಸಹ ಒಬ್ಬನು ಎಲ್ಲಾ ಪಾಪಗಳಿಂದ ಮುಕ್ತನಾಗುತ್ತಾನೆ ಎಂದು ಸ್ಥಳ ಪುರಾಣವು ಹೇಳಲಾಗುತ್ತದೆ. ಉಪಮುಖವು ಬಾಂಡೂರ ಸರೋವರದ ಪೂರ್ವ ಭಾಗದಲ್ಲಿ ಲಕ್ಷ್ಮಣೇಶ್ವರ ಭುವನೇಶ್ವರಿ ದೇವಸ್ಥಾನವಿದೆ. ಕಾಮಾಕ್ಷಿ ದೇವಸ್ಥಾನವು ಲಕ್ಷ್ಮಣೇಶ್ವರ ಭುವನೇಶ್ವರಿ ದೇವಸ್ಥಾನದ ಬಲಭಾಗದಲ್ಲಿದೆ. ಒಮ್ಮೆ ಗರುಡ ಶ್ರೀಕೃಷ್ಣನಿಗೆ ತಾನು ಸದಾ ಬೆನ್ನೆಲುಬಾಗಿ ನಿಲ್ಲುವ ವರವನ್ನು ಕೇಳಿದನು. ಅನೇಕ ಋಷಿಮುನಿಗಳು ಅವರಿಗೆ ಮೋಕ್ಷವನ್ನು ನೀಡುವಂತೆಯೂ ಕೇಳಿದರು. ಅವರು ಗರುಡ ಬೆಟ್ಟದಲ್ಲಿ ಪ್ರಾಣಿಗಳಾಗಿ ಹುಟ್ಟುತ್ತಾರೆ, ಅವರನ್ನು ಬೇಟೆಯಾಡಿ ಮೋಕ್ಷವನ್ನು ಕೊಡುತ್ತಾನೆ ಎಂದು ಶ್ರೀಕೃಷ್ಣನು ಹೇಳಿದನು. ಮತ್ತು ಅವನು ಸ್ವಯಂಭೂ ರೂಪದಲ್ಲಿ ಸ್ವಾಮಿ ಮತ್ತೆ ಬೆಟ್ಟದ ಮೇಲೆ ಉಳಿಯುತ್ತಾರೆ ಎಂದು ಭಗವಂತ ಹೇಳಿದನು. ಅವರಿಗೆ ಮೋಕ್ಷವನ್ನು ನೀಡಿದ ನಂತರ ಅವರು ಮೂರ್ತಿಯನ್ನು ಕುರುಬರು ಕಂಡುಕೊಂಡರು. ಅವರು ಪ್ರತಿದಿನ ಪೂಜೆಯನ್ನು ಮಾಡಲು ಪ್ರಾರಂಭಿಸಿದರು. ಬೆಟ್ಟದ ಕೆಳಗಿರುವ ದೇವಾಲಯವು ಕ್ಷೇತ್ರಪಾಲಕನಾದ ಶ್ರೀ ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನವಾಯಿತು. ನಾರದ ಮುನಿಯು ಈ
ಈ ಶ್ರೀ ವೇಣುಗೋಪಾಲ ಸ್ವಾಮಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾನೆ ಎಂದು ಹೇಳಲಾಗುತ್ತದೆ. ಇಲ್ಲಿ ವೇಣುಗೋಪಾಲನನ್ನು ಸಂತಾನ ವೇಣುಗೋಪಾಲ ಸ್ವಾಮಿ ಎಂದು ಕರೆಯುತ್ತಾರೆ, ಏಕೆಂದರೆ ಅವನು ಮಕ್ಕಳಿಗಾಗಿ ಪ್ರಾರ್ಥಿಸುವ ದಂಪತಿಗಳಿಗೆ ಮಕ್ಕಳನ್ನು ನೀಡುವವನು. ಉಪಮಕ್ಕ ಕ್ಷೇತ್ರವನ್ನು ಪ್ರಮುಖವಾಗಿ ವೆಂಕಟೇಶ್ವರ ಸ್ವಾಮಿಗೆ ವಿಶ್ರಾಂತಿಯ ಸ್ಥಳ ಎಂದು ಕರೆಯಲಾಗುತ್ತದೆ. ಉಪಮಕ್ಕ ಕ್ಷೇತ್ರವು ಎಷ್ಟು ಅದೃಷ್ಟಶಾಲಿಯಾಗಿದೆ. ತಿರುಮಲದಲ್ಲಿ ದಿನವಿಡೀ ನಿಂತಿರುವ ವೆಂಕಟೇಶ್ವರ ದೇವರು ಇಲ್ಲಿಗೆ ಬಂದು ಈ ಸ್ಥಳದಲ್ಲಿ ವಿಶ್ರಾಂತಿ ಪಡೆಯುತ್ತಾನೆ. ಒಮ್ಮೆ ಉಪಮಕ್ಕ ವೆಂಕಟೇಶ್ವರನ ದರ್ಶನ ಪಡೆದರೆ ಒಬ್ಬನು ತಿಳಿಯದೆ ಭಗವಂತನೊಂದಿಗೆ ಬಾಂಧವ್ಯವನ್ನು ಬೆಳೆಸಿಕೊಳ್ಳುತ್ತಾನೆ. ಭಗವಂತನ ವರ್ಚಸ್ಸೇ ಅಂತಹುದು. ಸುಮಾರು 5,000 ವರ್ಷಗಳ ಹಿಂದೆ ವೆಂಕಟೇಶ್ವರನು ವೈಕುಂಠದಿಂದ ಇಳಿದು ವೆಂಕಟಾಚಲದ ಮೇಲೆ ಅವತರಿಸಿದನು. ತನ್ನ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸಲು ಹೆಸರುವಾಸಿಯಾಗಿರುವ ವೆಂಕಟೇಶ್ವರನನ್ನು ನಂತರದ ಅವಧಿಯಲ್ಲಿ ತನ್ನ ಭಕ್ತರ ಕೋರಿಕೆಯ ಮೇರೆಗೆ ವೆಂಕಟಾಚಲವನ್ನು ಹೊರತುಪಡಿಸಿ ಇತರ ಹಲವಾರು ಸ್ಥಳಗಳಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಲ್ಪಟ್ಟನು. ಅಂತಹ ಪವಿತ್ರ ಸ್ಥಳಗಳಲ್ಲಿ ಉಪಮಕ್ಕ ಕೂಡ ಒಂದು ಸ್ಥಳವಾಗಿದೆ. ಹಲವಾರು ಭಕ್ತರು ಶ್ರೀ ವೆಂಕಟೇಶ್ವರನನ್ನು ದೇವಾಲಯದ ಸರ್ವಶಕ್ತ ಭಗವಂತನಾಗಿ ವಿವಿಧ ರೂಪಗಳಲ್ಲಿ ಸೇವೆ ಸಲ್ಲಿಸುತ್ತಾರೆ ಮತ್ತು ಅವರ ಕೃಪೆಗೆ ಪಾತ್ರರಾಗುತ್ತಾರೆ. ಇಂದಿಗೂ ಸಹ ಲಕ್ಷಾಂತರ ಭಕ್ತರು ದೇವಾಲಯದಲ್ಲಿ ವಿವಿಧ ಆಚರಣೆಗಳಲ್ಲಿ ಭಾಗವಹಿಸಿ ಭಗವಂತನ ಆಶೀರ್ವಾದ ಪಡೆಯುತ್ತಾರೆ. ಮುಖದ್ವಾರವು ದಶಾವತಾರಗಳು ಮತ್ತು ಇತರ ದೇವತೆಗಳ ಶಿಲ್ಪಗಳೊಂದಿಗೆ ಸುಂದರವಾದ ಗೋಪುರವನ್ನು ಹೊಂದಿದೆ. ನಾವು ದೇವಾಲಯವನ್ನು ಪ್ರವೇಶಿಸುವುದಂತೆ ವೇಣುಗೋಪಾಲ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಧ್ವಜಸ್ತಂಭವಿದೆ. ಪ್ರಾಕಾರದ ಬಲಭಾಗದಲ್ಲಿ ಪ್ರಾಚೀನ ಕಲ್ಯಾಣ ಮಂಟಪವಿದೆ. ಎಡಕ್ಕೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ದಾರಿ ಇದೆ. ಮೊದಲು ನಾವು ರಾಮಸ್ತೂಪವನ್ನು ನೋಡುತ್ತೇವೆ. ನಂತರ ಎಡಭಾಗದಲ್ಲಿ ದಾಸಾಂಜನೇಯನ ಜೊತೆಗೆ ಶ್ರೀ ಸೀತಾರಾಮನ ಸಣ್ಣ ದೇವಾಲಯವಿದೆ ಮತ್ತು ಮುಂದೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನವನ್ನು ತಲುಪಲು 200 ಮೆಟ್ಟಿಲುಗಳಿವೆ. ತುದಿಯನ್ನು ತಲುಪಿದ ನಂತರ ನಾವು ವೆಂಕಟೇಶ್ವರನ ದೇವಸ್ಥಾನಕ್ಕೆ ಬರುತ್ತೇವೆ. ದೇವಾಲಯವು ಚಿಕ್ಕದಾಗಿದೆ. ಇದು ಗರ್ಭಗೃಹ, ಅಂತರಾಳ ಮತ್ತು ಕಂಬದ ಮಂಟಪವನ್ನು ಹೊಂದಿದೆ. ಇಲ್ಲಿ ವೆಂಕಟೇಶ್ವರನು ಉತ್ತರದ ಕಡೆಗೆ ಕಾಣಿಸಿಕೊಂಡಿದ್ದಾನೆ ಮತ್ತು ಅದರಿಂದ ದೇವಾಲಯವು ಉತ್ತರ ಮುಖದ್ವಾರವನ್ನು ಹೊಂದಿದೆ. ಇಲ್ಲಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿಯು ತಿರುಮಲಕ್ಕೆ ಹೋಗುತ್ತಾನೆ ಎಂಬುದು ನಂಬಿಕೆ. ಅದಕ್ಕಾಗಿಯೇ ದೇವಾಲಯದ ಅರ್ಚಕರು ದೇವಾಲಯದ ಬಾಗಿಲು ತೆರೆಯಲು ಬೆಳಿಗ್ಗೆ 7:30 ಗಂಟೆಯವರೆಗೆ ಕಾಯುತ್ತಾರೆ ಮತ್ತು ಅವರು ಸಂಜೆ ದೇವಸ್ಥಾನವನ್ನು ಮುಚ್ಚುತ್ತಾರೆ, ಏಕೆಂದರೆ ಸ್ವಾಮಿ ಇಲ್ಲಿ ಮಲಗಲು ಯಾವ ಸಮಯದಲ್ಲಿ ಬರುತ್ತಾರೆ ಎಂದು ಅವರಿಗೆ ತಿಳಿದಿಲ್ಲ. ಪ್ರತಿನಿತ್ಯ ಶ್ರೀ ವೆಂಕಟೇಶ್ವರನು ಈ ದೇವಾಲಯದಲ್ಲಿ ಮಲಗಲು ತಿರುಮಲದಿಂದ ಬರುತ್ತಾನೆ ಎಂದು ನಂಬಲಾಗಿದೆ. ದೇವಾಲಯದ ಜೊತೆಗೆ ಬೆಟ್ಟದ ಮುಂಭಾಗದಲ್ಲಿ ಬಾಂದೂರ ಸರೋವರ ಎಂಬ ಸರೋವರವಿದೆ. ಕಶ್ಯಪ ಮಹರ್ಷಿ ಮತ್ತು ಅವರ ಪತ್ನಿ ಅದಿತಿ ಇಲ್ಲಿ ಸ್ನಾನ ಮಾಡಿದರು ಎಂದು ಹೇಳಲಾಗುತ್ತದೆ. ಇದನ್ನು ಸಂತಾನ ಫಲಪ್ರದಾತ ತೀರ್ಥ ಎಂದು ಕರೆಯಲಾಗುತ್ತದೆ. ಮಕ್ಕಳಿಲ್ಲದ ದಂಪತಿಗಳು ಇಲ್ಲಿ ಸ್ನಾನ ಮಾಡುತ್ತಾರೆ, ದೇವರ ದರ್ಶನಕ್ಕಾಗಿ ಬೆಟ್ಟವನ್ನು ಏರುತ್ತಾರೆ, ಅಭಿಷೇಕದಲ್ಲಿ ಭಾಗವಹಿಸುತ್ತಾರೆ ಮತ್ತು ಪ್ರಸಾದವನ್ನು ತೆಗೆದುಕೊಳ್ಳುತ್ತಾರೆ. ಹೀಗೆ ಮಾಡುವುದರಿಂದ ದಂಪತಿಗಳು ಸಂತಾನ ಪ್ರಾಪ್ತಿಯಾಗುತ್ತದೆ. ಇಲ್ಲಿ ಸ್ನಾನ ಮಾಡುವುದು ತಿರುಮಲದ ಪಾಪ ವಿನಾಶಿನಿ ತೀರ್ಥದಲ್ಲಿ ಸ್ನಾನ ಮಾಡದಂತೆಯೇ. ಒಮ್ಮೆ ಇಬ್ಬರು ವೈಷ್ಣವ ಸ್ವಾಮಿಗಳು ತಮ್ಮ ತೀರ್ಥಯಾತ್ರೆಯ ನಡುವೆ ಇಲ್ಲಿ ನೆಲೆಸಿದರು. ಆ ರಾತ್ರಿ ಅವರ ಕನಸಿನಲ್ಲಿ ಭಗವಂತನು ಕಾಣಿಸಿಕೊಂಡನು ಮತ್ತು ಇಲ್ಲಿ ನೆಲೆಸಲು ಮತ್ತು ತನಗೆ ನಿತ್ಯ ಪೂಜೆಯನ್ನು ಮಾಡುವಂತೆ ಕೇಳಿದನು. ಅವರ ಆಜ್ಞೆಯಂತೆ 80 ಶ್ರೀ ವೈಷ್ಣವ ಕುಟುಂಬಗಳು ಬಂದು ದೇವಾಲಯವನ್ನು ನೋಡಿಕೊಂಡರು. ತಿರುಮಲ ಮತ್ತು ಶ್ರೀರಂಗಂದಲ್ಲಿ ನಡೆಯುವ ಎಲ್ಲಾ ಉತ್ಸವಗಳನ್ನು ಇಲ್ಲಿ ನಡೆಸಲಾಗುತ್ತದೆ. ಒಮ್ಮೆ ನಾರದ ಋಷಿ ಭೂಲೋಕಕ್ಕೆ ಬಂದು ಕಲಿಯುಗದಲ್ಲಿ ಜನರು ಅಲ್ಪ ಆಯುಷುಗಳಾಗಿದ್ದಾರೆ ಎಂದು ಗಮನಿಸಿದರು. ಮುಗ್ಧರು ಮತ್ತು ಪಾಪಕೃತ್ಯಗಳಲ್ಲಿ ತಮ್ಮ ಸಮಯವನ್ನು ಕಳೆಯುತ್ತಿದ್ದಾರೆ ಎಂದು ಅವನು ನೋಡಿದನು. ಜನರು ಅನುಭವಿಸುತ್ತಿರುವ ನೋವಿನಿಂದ ಕಂಗಾಲಾದ ಅವರು ಈ ಭೀಕರ ಪರಿಸ್ಥಿತಿಯಿಂದ ಅವರನ್ನು ನಿವಾರಿಸುವ ಏಕೈಕ ದೇವರೆಂದರೆ ಭಗವಾನ್ ಶ್ರೀಮನ್ನಾರಾಯಣ ಎಂದು ಭಾವಿಸಿದರು. ನಾರದ ಋಷಿಯು ನಂತರ ಶಿವನ ದರ್ಶನ ಪಡೆಯಲು ಕಾಳಹಸ್ತಿಗೆ ಹೋದರು. ಅವರು ಶ್ರೀಕಾಳಹಸ್ತೇಶ್ವರನನ್ನು ಆರಾಧಿಸಿದರು ಮತ್ತು ಅವರಿಗೆ ಹಲವಾರು ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಶಿವನು ನಾರದನ ಪ್ರಾರ್ಥನೆಯಿಂದ ಸಂತುಷ್ಟನಾಗಿ ಭಕ್ತರನ್ನು ರಕ್ಷಿಸುವ ಏಕೈಕ ದೇವರು ಶ್ರೀ ವೆಂಕಟೇಶ್ವರನೆಂದು ಹೇಳಿದನು ಮತ್ತು ವೆಂಕಟಾದ್ರಿಯಲ್ಲಿರುವ ಭಗವಂತನನ್ನು ಭೇಟಿ ಮಾಡಲು ನಾರದರಿಗೆ ಸಲಹೆ ನೀಡಿದರು. ನಾರದನು ವೆಂಕಟಾದ್ರಿಗೆ ತೆರಳುವ ಮೊದಲು ತಾಯಿ ಜ್ಞಾನಾಂಬಿಕಾ ದೇವಿ ಮತ್ತು ಶ್ರೀ ಕುಮಾರಸ್ವಾಮಿಯವರಿಗೆ ಪ್ರಾರ್ಥನೆ ಸಲ್ಲಿಸಿದನು.
ವೆಂಕಟಾದ್ರಿಗೆ ಹೋಗುವಾಗ ಅವರು ಶ್ರೀ ಮಹಾಲಕ್ಷ್ಮಿಗೆ ಪ್ರಾರ್ಥನೆ ಸಲ್ಲಿಸಲು ಶುಕಾಪುರಕ್ಕೆ ತಲುಪಿದರು. ಅವರು ಪದ್ಮಾವತಿ ದೇವಿಯ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿದರು. ನಾರದನ ಭಕ್ತಿಯಿಂದ ಸಂತಸಗೊಂಡು ಶ್ರೀ ಮಹಾಲಕ್ಷ್ಮಿಯು ತನ್ನ ಪಾದುಕೆಗಳನ್ನು ಅವರ ತಲೆಯ ಮೇಲೆ ಇಟ್ಟು ಅವರ ಆಸೆಗಳನ್ನು ಶೀಘ್ರದಲ್ಲೇ ಪೂರೈಸುವುದಾಗಿ ಭರವಸೆ ನೀಡಿದಳು. ತರುವಾಯ ನಾರದನು ವೆಂಕಟಾದ್ರಿಯನ್ನು ತಲುಪಿದನು. ಅವರು ಪುಷ್ಕರಿಣಿಯಲ್ಲಿ ಪವಿತ್ರ ಸ್ನಾನವನ್ನು ಮಾಡಿದರು ಮತ್ತು ಭಗವಾನ್ ಶ್ರೀನಿವಾಸ ದರ್ಶನವನ್ನು ತೆಗೆದುಕೊಳ್ಳುವ ಮೊದಲು ಭಗವಾನ್ ವರಾಹ ಸ್ವಾಮಿಯನ್ನು ಪ್ರಾರ್ಥಿಸಿದರು. ನಂತರ ಶ್ರೀನಿವಾಸನ ಮುಖ್ಯ ದೇವಾಲಯದ ಗರ್ಭಗುಡಿ ಪ್ರವೇಶಿಸಿ ಆನಂದ ನಿಲಯದಲ್ಲಿರುವ ವೆಂಕಟೇಶ್ವರ ದೇವರ ದರ್ಶನ ಪಡೆದರು. ವೆಂಕಟೇಶ್ವರನನ್ನು ಕಂಡಾಗ ಅವರ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಭಗವಂತನ ಶಕ್ತಿಯುತವಾದ ತೇಜಸ್ಸು ಮತ್ತು ವೈಭವದಿಂದ ಹೊಳೆಯುತ್ತಿದ್ದರು. ಅವರು ವೆಂಕಟೇಶ್ವರ ದೇವರನ್ನು ಪ್ರಾರ್ಥಿಸತೊಡಗಿದರು. ಓ ಭಗವಾನ್ ಶ್ರೀಮನ್ನಾರಾಯಣ, ಬ್ರಹ್ಮಾಂಡದ ರಕ್ಷಕ ಗೋವಿಂದ, ನಾನು ನಿಮಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ನೀವು ಸರ್ವಜ್ಞ, ಈ ಇಡೀ ವಿಶ್ವವೇ ನಿಮ್ಮ ವ್ಯಕ್ತಿತ್ವ. ಓ ಕಷ್ಟದಲ್ಲಿರುವ ರಕ್ಷಕರೇ, ನಮ್ಮನ್ನು ಆಶೀರ್ವಾದಿಸಿ. ಭಕ್ತರ ಕಡೆಗೆ ನಿಮ್ಮ ಸುಪ್ರಸಿದ್ಧ ಔದಾರ್ಯದಿಂದಾಗಿ ಈ ಕ್ಷೇತ್ರಕ್ಕೆ ಭೇಟಿ ನೀಡುವವರು ಧನ್ಯರು. ತಿರುಮಲದ ಪೂರ್ವಕ್ಕೆ ಸಮೀಪದಲ್ಲಿರುವ ಗರುಡಾದ್ರಿಯಲ್ಲಿ ಕಾಣಿಸಿಕೊಳ್ಳಲು ನಾವು ನಿಮ್ಮನ್ನು ಕೋರುತ್ತೇವೆ. ನಾರದನ ಪ್ರಾರ್ಥನೆಯಿಂದ ಸಂತುಷ್ಟನಾದ ವೆಂಕಟೇಶ್ವರನು, ಓ ನಾರದ, ನಿನ್ನ ಆಸೆಯನ್ನು ಈಡೇರಿಸುತ್ತೇನೆ. ನೀನು ನನ್ನ ಆಪ್ತ ಭಕ್ತ ಮತ್ತು ಯಾವಾಗಲೂ ನನ್ನ ಹೆಸರನ್ನು ಸ್ತುತಿಸಿ ಮತ್ತು ನನ್ನ ಲೀಲೆಗಳನ್ನು ಬೋಧಿಸುವೆ. ನೀನು ನನ್ನ ಅತ್ಯಂತ ಮೆಚ್ಚಿನ ಭಕ್ತ. ನಿನ್ನ ಆಸೆಯಂತೆ ನಾನು ಬೇಟೆಗಾರನ ವೇಷದಲ್ಲಿ ಗರುಡಾದ್ರಿಗೆ ಬರುತ್ತೇನೆ. ನನಗೆ ಶರಣಾಗತರಾದ ಭಕ್ತರನ್ನು ರಕ್ಷಿಸಿ ಅವರಿಗೆ ಮುಕ್ತಿ ನೀಡುತ್ತೇನೆ. ಆ ಸ್ಥಳದಲ್ಲಿ ಉಪಮುಖವೆಂಬ ಹೆಸರಾಗುವುದು. ಭಗವಂತನ ಆಶ್ವಾಸನೆಯಿಂದ ನಾರದನು ಸಂತೋಷದಿಂದ ಮುಳುಗೆದ್ದನು. ಅವನು ಶ್ರೀನಿವಾಸನನ್ನು ಪ್ರಾರ್ಥಿಸಿ ವೈಕುಂಠಕ್ಕೆ ಹಿಂತಿರುಗಿದರು. ಹೀಗೆ ಉಪಮುಖ ದೇವಾಲಯವು ವೆಂಕಟೇಶ್ವರನ ಪವಿತ್ರ ಸ್ಥಳವಾಗಿ ಹೊರಹೊಮ್ಮಿತು. ಇಲ್ಲಿ ಭಗವಂತನನ್ನು ಪೂಜಿಸುವವರಿಗೆ ಎಲ್ಲ ಪಾಪಗಳಿಂದ ಮುಕ್ತಿ ಮತ್ತು ಸಮೃದ್ಧಿ ಮತ್ತು ಮೋಕ್ಷವನ್ನು ಅನುಗ್ರಹಿಸುತ್ತದೆ ಎಂದು ಹೇಳಲಾಗುತ್ತದೆ. ಇತಿಹಾಸದ ಪ್ರಕಾರ ಪೂರ್ವ ಗೋದಾವರಿ ದೊರೆ ಶ್ರೀಕೃಷ್ಣನು ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ. 18ನೇ ಶತಮಾನದ ಅವಧಿಯಲ್ಲಿ ಪೀಠಾಪುರದ ಆಡಳಿತಗಾರ ವೆಂಕಟೇಶ್ವರನ ವಿಗ್ರಹಕ್ಕೆ ಅಮೂಲ್ಯವಾದ ವಜ್ರಗಳು ಮತ್ತು ಪಚ್ಚೆಗಳಿಂದ ಅಲಂಕರಿಸಲ್ಪಟ್ಟ ಚಿನ್ನದ ಕಿರೀಟವನ್ನು ಅರ್ಪಿಸಿದನು. ಸ್ಥಳ ಪುರಾಣದ ಪ್ರಕಾರ ಒಮ್ಮೆ ಪೀಠಾಪುರದ ರಾಜನು ತಾನೇ ಪಟ್ಟಾಭಿಷೇಕ ಮಾಡಲು ಒಂದು ದಿನವನ್ನು ನಿಗದಿಪಡಿಸಲು ನಿರ್ಧರಿಸಿದನು. ಹಿಂದಿನ ದಿನ ಭಗವಂತನು ರಾಜನ ಕನಸಿನಲ್ಲಿ ಕಾಣಿಸಿಕೊಂಡನು ಮತ್ತು ಉಪಮುಖ ದೇವಾಲಯದಲ್ಲಿ ಭಗವಂತನ ಸಮ್ಮುಖದಲ್ಲಿ ನೀವು ಕಿರೀಟವನ್ನು ಹೇಗೆ ಧರಿಸುತ್ತೀರಿ ಎಂದು ಪ್ರಶ್ನಿಸಿದರು. ಮರುದಿನ ಆಡಳಿತಗಾರನು ಆನೆಗಳು, ಕುದುರೆಗಳು ಮತ್ತು ಸೈನ್ಯದ ಪಡೆಯನ್ನು ಒಳಗೊಂಡಿ ದೊಡ್ಡ ಮೆರವಣಿಗೆಯಲ್ಲಿ ಉಪಮುಖ ದೇವಸ್ಥಾನಕ್ಕೆ ಹೋಗಿ ವೆಂಕಟೇಶ್ವರನಿಗೆ ನಮ್ರವಾಗಿ ಕಿರೀಟವನ್ನು ಅರ್ಪಿಸಿದನು. ಶ್ರೀ ಸಂಪ್ರದಾಯದ ಭಗವದ್ ರಾಮಾನುಜಾಚಾರ್ಯರು 108 ದಿವ್ಯ ಸ್ಥಳಗಳಿಗೆ ಭೇಟಿ ನೀಡಿದ ನಂತರ ಈ ದೇವಾಲಯಕ್ಕೆ ಭೇಟಿ ನೀಡಿದರು. ಪಂಚರಾತ್ರ ಆಗಮ ಶಾಸ್ತ್ರದ ಪ್ರಕಾರ ದೇವಾಲಯದಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಗುತ್ತದೆ. ವೆಂಕಟೇಶ್ವರ ದೇವರ ದಿನನಿತ್ಯದ ಪೂಜೆಯ ಜೊತೆಗೆ ವೆಂಕಟೇಶ್ವರ ಕಲ್ಯಾಣೋತ್ಸವ, ಬ್ರಹ್ಮೋತ್ಸವ, ಅಧ್ಯಯನೋತ್ಸವ, ತಿರುಕಲ್ಯಾಣ, 12 ಆಳ್ವಾರರ ತಿರುನಕ್ಷತ್ರ, ಭಗವಾನ್ ರಾಮನ ಅಧ್ಯಯನೋತ್ಸವ, ವೈಶಾಖ ಮಾಸದ ಸಮಯದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ಕಲ್ಯಾಣೋತ್ಸವ, ಧನು ಸಂಕ್ರಮಣವನ್ನು ದೇವಾಲಯದಲ್ಲಿ ನಡೆಸಲಾಗುತ್ತದೆ. ಈ ಪವಿತ್ರ ಸಂದರ್ಭಗಳಲ್ಲಿ ಭಗವಾನ್ ವೆಂಕಟೇಶ್ವರನ್ನು ತನ್ನ ಸಂಗಾತಿಗಳೊಂದಿಗೆ ಪುಣ್ಯಕೋಟಿ ವಾಹನ, ಪೊನ್ನವಾಹನ, ಇತ್ತಳೆ ಗರುಡ ವಾಹನ, ಮೇಣದ ಗರುಡ ವಾಹನ, ಹಂಸವಾಹನ, ರಾಜಾದಿರಾಜ ವಾಹನ, ಅಶ್ವವಾಹನ, ಗಜವಾಹನ, ದೊಡ್ಡ ಮತ್ತು ಚಿಕ್ಕ ರಥಗಳ ಮೇಲೆ ಮೆರವಣಿಗೆಯನ್ನು ಮಾಡುತ್ತಾರೆ. ಈ ದೇವಾಲಯದ ವಿಶೇಷತೆ ಎಂದರೆ ದೇವಾಲಯಕ್ಕೆ ಭಕ್ತರಿಗೆ ಉತ್ತರ ಭಾಗದ ಮೂಲಕ ಪ್ರವೇಶ. ನಾವು ಉತ್ತರ ದ್ವಾರದ ಮೂಲಕ ವಿಷ್ಣು ದೇವಾಲಯವನ್ನು ಪ್ರವೇಶಿಸುವ ಏಕೈಕ ದಿನವೆಂದರೆ ವೈಕುಂಠ ಏಕಾದಶಿಯಂದು. ಆದರೆ ಈ ದೇವಾಲಯದಲ್ಲಿ ದೇವರು ಉತ್ತರದ ದಿಕ್ಕಿನ ಮೂಲಕ ತನ್ನ ನಿತ್ಯ ದರ್ಶನವನ್ನು ನೀಡುತ್ತಾನೆ. ಬೆಟ್ಟದಿಂದ ಸುತ್ತುವರೆದಿರುವ ದೇವಾಲಯವು ದೂರದಿಂದ ಗರುಡನಂತೆ ಕಾಣುತ್ತದೆ ಮತ್ತು ಅದರಿಂದ ಈ ಸ್ಥಳವನ್ನು ಗರುಡಾದ್ರಿ ಎಂದು ಕರೆಯಲಾಗುತ್ತದೆ. ವೆಂಕಟೇಶ್ವರನ ಪಂಚಾಮೃತ ಅಭಿಷೇಕದ ಸಮಯದಲ್ಲಿ ಪ್ರಸಾದವನ್ನು ಸ್ವೀಕರಿಸುವ ಭಕ್ತರಿಗೆ ಮಕ್ಕಳ ಭಾಗ್ಯ ದೊರೆಯುತ್ತದೆ ಎಂದು ನಂಬಲಾಗಿದೆ. ಈ ದೇವಾಲಯವು ತಿರುಮಲ ತಿರುಪತಿ ದೇವಸ್ಥಾನದ ಅಧೀನದಲ್ಲಿದೆ. ಇದಿಷ್ಟು ವೆಂಕಟೇಶ್ವರನ ಉಪಮುಖ ದೇವಸ್ಥಾನದ ಬಗ್ಗೆ. ಹರೇ ಶ್ರೀನಿವಾಸ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.